ಬೆಳಗಿನ ತಿಂಡಿಗೆ ಅದರಲ್ಲೂ ಬೇಸಿಗೆಗಾಲಕ್ಕೆ ಹಿತವಾದ ದೋಸೆ ಸೋರೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಸೋರೆಕಾಯಿ ದೋಸೆ ದೇಹಕ್ಕೆ ತಂಪು, ತುಂಬ ರುಚಿಯಾಗಿರುತ್ತೆ. ದೋಸೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಅಕ್ಕಿ, ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿ ಯಾವುದಾದ್ರೂ ತೊಗೋಬಹುದು. 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/4 ಕಪ್ನ ಅರ್ಧದಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ. ಹಾಗೆ ಇನ್ನೊಂದು ಸಣ್ಣ ಬೌಲಲ್ಲಿ 1 ಟೀ ಸ್ಪೂನ್ ಮೆಂತೆ ಮತ್ತು 2 ಟೇಬಲ್ ಸ್ಪೂನ್ ಅವಲಕ್ಕಿ ಹಾಕ್ತಿದ್ದೀನಿ. ಇವೆರಡನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ನೆನೆಯೋದಕ್ಕೆ ಮುಳುಗುವಷ್ಟು ನೀರು ಸೇರಿಸಿ ಮುಚ್ಚಿ ಇಟ್ಟಿದ್ದೀನಿ. 6-7 ಗಂಟೆ ಆದರೂ ನೀರಲ್ಲಿ ಚೆನ್ನಾಗಿ ನೆಂದಿರಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಕ್ಕಿ ಬೇಳೆನೆಲ್ಲ ನೆನೆಸಿ 6-7 ಗಂಟೆ ಆದಮೇಲೆ ಅದನ್ನು ರುಬ್ಬೋ ಮೊದಲು ಸೋರೆಕಾಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೋರೆಕಾಯಿ ಸಿಪ್ಪೆ, ಬೀಜ, ತಿರಳನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೋಬೇಕು. 1 ಕಪ್ ಅಕ್ಕಿಗೆ 2 ಕಪ್ ಸೋರೆಕಾಯಿ ಹೋಳನ್ನು ಹಾಕ್ತಿದ್ದೀನಿ. ಸರಿಯಾದ ಅಳತೆ ಮಾಡಿನೇ ಹಾಕಬೇಕಂತಿಲ್ಲ. ಸೋರೆಕಾಯಿ ಹೋಳನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಹಾಕ್ಬೋದು. ಅರ್ಧ ಸೋರೆಕಾಯಿನಷ್ಟೇ ಕಟ್ ಮಾಡಿರೋದು, 2 ಕಪ್ ಹೋಳಿದೆ. ಮೆಂತೆ ಚೆನ್ನಾಗಿ ನೆಂದಿದೆ. ದೋಸೆಗೆ ಹಿಟ್ಟನ್ನು ರುಬ್ಬುವಾಗ ಮೆಂತೆ ನೆನೆಸಿರೋ ನೀರನ್ನು ಸೇರಿಸಿ ರುಬ್ಕೋಬೇಕು. ಅಕ್ಕಿ ಮತ್ತು ಬೇಳೆ ನೆನೆಸಿರೋ ನೀರನ್ನು ಬಸಿದಿಟ್ಕೊಂಡಿದ್ದೀನಿ. ಇವೆಲ್ಲನೂ ನುಣ್ಣಗೆ ರುಬ್ಕೋಬೇಕು. ಮೊದಲಿಗೆ ಅವಲಕ್ಕಿ ಮತ್ತು ಮೆಂತೆ ನೆನೆಸಿ ನೀರಿನ ಜೊತೆನೇ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಜೊತೆಗೆ ಸ್ವಲ್ಪ ಸೋರೆಕಾಯಿ ಹೋಳು ಮತ್ತು ಅಕ್ಕಿ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದು ನುಣ್ಣಗೆ ರುಬ್ಬಿದೆ. ಈಗ ಉಳಿದಿರೋ ಸೋರೆಕಾಯಿ, ಅಕ್ಕಿ, ಬೇಳೆನ ಸ್ವಲ್ಪ ಸ್ವಲ್ಪನೇ ಸೇರಿಸಿ ರುಬ್ಬಿದ್ರಾಯಿತು. ಎಲ್ಲ ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ಕೆಲವೊಮ್ಮೆ ಮೆಂತ್ಯ ನುಣ್ಣಗಾಗೋದಿಲ್ಲ. ಅದಕ್ಕೆ ಪೂರ್ತಿ ಮೆಂತ್ಯನ ಮೊದಲಿಗೆ ರುಬ್ಕೊಂಡಿದ್ದೀನಿ. ರುಬ್ಬೋವಾಗ ಮಿಕ್ಸಿ ಜಾರಿಗೆ ಸ್ವಲ್ಪನೂ ನೀರು ಹಾಕಿಲ್ಲ. ಸೋರೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೇ ಸಾಕಾಗುತ್ತೆ. ಬೇಕಿದ್ರೆ ಸ್ವಲ್ಪ ಸೇರಿಸ್ಕೋಬೋದು. ಗಟ್ಟಿಯಾಗಿ ಹಿಟ್ಟನ್ನು ರುಬ್ಕೋಬೇಕು. ದೋಸೆ ಹಾಕೋವಾಗ ಬೇಕಿದ್ರೆ ನೀರು ಸೇರಿಸಿ ಹದ ಮಾಡ್ಕೋಬೋದು. ಸೌಟಿಂದ ಅಥವಾ ಕೈಯಿಂದ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಹಿಟ್ಟು ಹುಳಿಯಾಗೋದಕ್ಕೆ, ಹುದುಗ್ ಬರೋದಕ್ಕೆ 8ರಿಂದ 10 ಗಂಟೆ ಆದರೂ ಬೇಕು. ಓವರ್ ನೈಟ್ ಇಟ್ಟು ಬೆಳಿಗ್ಗೆ ದೋಸೆ ಮಾಡ್ಬೋದು. ಬೆಳಿಗ್ಗೆ ನೋಡಿ, ದೋಸೆ ಹಿಟ್ಟು ಹುಳಿ ಬಂದಿದೆ. ಉದ್ದಿನ ದೋಸೆ ಹಿಟ್ಟಿನ ಥರ ತುಂಬ ಜಾಸ್ತಿ ಆಗಿರಲ್ಲ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ತುಂಬ ಗಟ್ಟಿ ಇದೆ, ದಪ್ಪ ಇದೆ ನೋಡಿ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಮಾಮೂಲು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಸಿಹಿ ದೋಸೆನೂ ಮಾಡ್ಬೋದು. ನೀರಿನ ಬದಲು ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ದೋಸೆ ಮಾಡ್ಕೋಬೋದು. ಅರ್ಧ ಕಪ್ ನೀರು ಹಾಕಿದ್ದೀನಿ ನೋಡಿ, ಸರಿಯಾದ ಹದದಲ್ಲಿದೆ. ದೋಸೆ ಹಿಟ್ಟು ತಯಾರಾಯಿತು. ಮೀಡಿಯಂ ಫ್ಲೇಮಲ್ಲಿ ಕಾವಲಿ ಚೆನ್ನಾಗಿ ಕಾದಿದೆ. ಕಾವಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಸೌಟಷ್ಟು ಹಿಟ್ಟನ್ನು ಹಾಕಿ ದಪ್ಪವಾಗಿ ಹರಡಿ ದೋಸೆ ಮಾಡ್ಕೋಬೇಕು. ನೋಡಿ, ದೋಸೆ ಎಷ್ಟು ಸಾಫ್ಟಾಗಿ ಗೂಡಾಗಿ ಚೆನ್ನಾಗಿ ಬಂದಿದೆ. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕೋದು ಆಪ್ಷನಲ್, ಬೇಡ ಅಂದರೆ ಹಾಗೇನು ಮಾಡ್ಬೋದು. ಮುಚ್ಚಿಟ್ಟು 1 ನಿಮಿಷ ಬೇಯಿಸ್ಕೋಬೇಕು. ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಈ ರೀತಿಯ 8ರಿಂದ 10 ದೋಸೆ ಮಾಡ್ಬೋದು. ತಿರುವಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಬಿಸಿ ಬಿಸಿ ಘಮ ಘಮ ರುಚಿಯಾದ ಆರೋಗ್ಯಕರವಾದ ಸೋರೆಕಾಯಿ ದೋಸೆ ತಯಾರಾಯಿತು. ಪುದೀನ ಚಟ್ನಿ, ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಇಷ್ಟವಾದ ಚಟ್ನಿ ಜೊತೆಗೆ ಬಡಿಸ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಬೆಳಗಿನ ತಿಂಡಿ, ಕ್ಯಾಲ್ಸಿಯಂನ ಅಂಶ ಅಧಿಕವಾಗಿರೋ ರಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋದಲ್ಲಿ ಹೇಳಿರೋ ಅಳತೆ ವಿಧಾನದಲ್ಲಿ ಇಡ್ಲಿ ಮಾಡಿದರೆ ಹಗುರವಾದ ಮೃದುವಾದ ರಾಗಿ ಇಡ್ಲಿ ಮಾಡಬಹುದು. ರಾಗಿ ಇಡ್ಲಿ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಇನ್ಸ್ಟೆಂಟ್ ಇಡ್ಲಿ ಎಲ್ಲ, ಇಡೀ ರಾಗಿನ ನೆನೆಸಿ ನಂತರ ಹಿಟ್ಟು ಹುಳಿ ಬಂದಮೇಲೆ ಇಡ್ಲಿ ಮಾಡೋದು. ಮೊದಲಿಗೆ ಒಂದು ಪಾತ್ರೆಗೆ 1.5 ಕಪ್ ರಾಗಿ, ಅರ್ಧ ಕಪ್ ಉದ್ದಿನಬೇಳೆ ಹಾಕ್ತಿದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಗೆ 1 ಟೀ ಸ್ಪೂನ್ ಮೆಂತೆ, 1/4 ಕಪ್ ಅವಲಕ್ಕಿ ಹಾಕ್ತಿದ್ದೀನಿ. ನೆನೆಸುವಾಗ ರಾಗಿ ಜೊತೆಗೆ ಸ್ವಲ್ಪ ಅಕ್ಕಿನೂ ಸೇರಿಸ್ಕೋಬೇಕು. ಸಾಮಾನ್ಯವಾಗಿ ರಾಗಿಲಿ ಜಾಸ್ತಿ ಧೂಳಿರುತ್ತೆ, ಅದಕ್ಕೆ ಇದನ್ನು ನೀರಲ್ಲಿ ಒಂದು 5-6 ಬಾರಿ ಚೆನ್ನಾಗಿ ತೊಳೆದು ತೊಗೋಬೇಕು. ನಂತರ ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಾಕ್ತಿದ್ದೀನಿ. ಇವೆರಡಕ್ಕೂ ಮುಳುಗುವಷ್ಟು ನೀರು ಸೇರಿಸಿ ನೆನೆಸಿ ಇಟ್ಟಿದ್ದೀನಿ. 4ರಿಂದ 5 ಗಂಟೆ ನೆನೆಸಿದ್ರೆ ಸಾಕು, ಇನ್ನೂ ಜಾಸ್ತಿ ನೆನೆಸೋದು ಬೇಕಾಗಲ್ಲ. 5 ಗಂಟೆ ನಂತರ ಇವನ್ನು ಮಿಕ್ಸಿಲಿ ರುಬ್ಬಿ ಇಡ್ಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ. ನೆನೆಸಿರೋ ರಾಗಿ, ಬೇಳೆ ಮತ್ತು ಅಕ್ಕಿನ ಇನ್ನೊಂದೆರಡು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಮೆಂತೆ ಮತ್ತು ಅವಲಕ್ಕಿನೂ ಸೇರಿಸಿ ನುಣ್ಣಿಗೆ ರುಬ್ಕೋಬೇಕು. ಈ ರಾಗಿ ಇಡ್ಲಿ ಹಿಟ್ಟಿನ ವಿಶೇಷ ಅಂದರೆ ಒಂದೇ ಹಿಟ್ಟನ್ನು ಉಪಯೋಗಿಸಿ ರಾಗಿ ಇಡ್ಲಿ, ರಾಗಿ ದೋಸೆ ಮಾಡ್ಬೋದು. ಸ್ಪಾಂಜ್ ದೋಸೆ, ಕ್ರಿಸ್ಪಿ ದೋಸೆ ಯಾವುದಾದ್ರೂ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸ್ವಲ್ಪನೇ ನೀರು ಸೇರಿಸಿ ರುಬ್ಬೋದಕ್ಕೆ ಬೇಕಾದಷ್ಟೇ ನೀರು ಸೇರಿಸಿ ರುಬ್ಕೋಬೇಕು. ನೋಡಿ ಹಿಟ್ಟು ಎಷ್ಟು ನುಣ್ಣಗಾಗಿದೆ. ಇದನ್ನೀಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಿದ್ದೀನಿ. ರಾಗಿ ಹಿಟ್ಟು ಉದುಗ್ ಬಂದಮೇಲೆ ಜಾಸ್ತಿ ಆಗುತ್ತೆ, ಜಾಸ್ತಿ ರೈಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಿಟ್ಟನ್ನು ಹಾಕಿಟ್ಕೋಬೇಕು. ಮಿಕ್ಸಿ ಜಾರ್ಗೆ 2 ಬಾರಿ ಹಾಕಿ ನುಣ್ಣಗೆ ರುಬ್ಬಿ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಉಪ್ಪು ಮತ್ತು ನೀರನ್ನು ಈಗಲೇ ಸೇರಿಸೋದು ಬೇಡ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಹಿಟ್ಟು ಹುಳಿಯಾಗೋದಕ್ಕೆ ಇಡಬೇಕು. 6 ಗಂಟೆ ಇಟ್ಟರೆ ಸಾಕು. 6 ಗಂಟೆಯಲ್ಲಿ ಹಿಟ್ಟು ಚೆನ್ನಾಗಿ ಉದುಗ್ ಬಂದಿರುತ್ತೆ. ರಾತ್ರಿ ಹಿಟ್ಟನ್ನು ರುಬ್ಬಿಟ್ಟಿರೋದು, ಬೆಳಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ, ಎಷ್ಟು ಜಾಸ್ತಿ ಆಗಿದೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟು ಉದುಗ್ ಬರೋದಕ್ಕೆ 6 ರಿಂದ 7 ಗಂಟೆ ಸಾಕು. ಜಾಸ್ತಿ ಹೊತ್ತು ಹಾಗೆ ಇಟ್ಟರೆ ಇಡ್ಲಿ ಮಾಡಿದ ಮೇಲೆ ಸ್ವಲ್ಪ ಹುಳಿ ಅನಿಸುತ್ತೆ. ಬೆಳಿಗ್ಗೆ ಲೇಟಾಗಿ ತಿಂಡಿ ಮಾಡೋರಾದರೆ ಎದ್ದು ಕೂಡಲೇ ಹಿಟ್ಟನ್ನು ಫ್ರಿಜ್ಜಲ್ಲಿಟ್ಟು ತಿಂಡಿ ಮಾಡುವಾಗ ಫ್ರಿಜ್ಜಿಂದ ಹಿಟ್ಟನ್ನು ತೆಗೆದು ಇಡ್ಲಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಇದೆ, ಮತ್ತು ನೀರೇನು ಸೇರಿಸೋದು ಬೇಡ. ಇದೇ ಹಿಟ್ಟಲ್ಲಿ ದೋಸೆ ಮಾಡೋದಿದ್ರೆ ಸ್ವಲ್ಪ ನೀರು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಇಡ್ಲಿ ಮಾಡೋದಕ್ಕೆ ಉಪಯೋಗಿಸೋ ತಟ್ಟೆ, ಸ್ಟ್ಯಾಂಡ್ ಅಥವಾ ಟ್ರೇ ಯಾವುದನ್ನು ಉಪಯೋಗಿಸ್ತೀವೋ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಇಟ್ಕೋಬೇಕು. ಇಡ್ಲಿ ಹಿಟ್ಟನ್ನು ತುಪ್ಪ ಒರೆಸಿರೋ ತಟ್ಟೆ ಮತ್ತು ಇಡ್ಲಿ ಟ್ರೇಗೆ ಹಾಕ್ತಿದ್ದೀನಿ. ತಟ್ಟೆ ಪೂರ್ತಿ ಆಗೋವರೆಗೂ ಹಿಟ್ಟನ್ನು ಹಾಕೋಬಾರ್ದು, ಅಂದರೆ ಮುಕ್ಕಾಲು ಭಾಗದಷ್ಟೇ ಹಿಟ್ಟನ್ನು ಹಾಕೋಬೇಕು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೀರು ಬಿಸಿ ಆದ ಕೂಡಲೇ ಇಡ್ಲಿ ತಟ್ಟೆ ಮತ್ತು ಟ್ರೇನೆಲ್ಲ ಒಂದರ ಮೇಲೊಂದು ನಿಧಾನವಾಗಿ ಇಟ್ಕೋಬೇಕು. ಇಡ್ಲಿ ಪಾತ್ರೆನ ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲಿ 20 ರಿಂದ 25 ನಿಮಿಷ ಬೇಯಿಸಿದರೆ ರಾಗಿ ಇಡ್ಲಿ ರೆಡಿ ಆಗುತ್ತೆ. ಮೃದುವಾದ ಫ್ಲಫಿ ಇಡ್ಲಿ, ಬಿಸಿ ಬಿಸಿ ರಾಗಿ ಇಡ್ಲಿ ತಯಾರಾಯಿತು. ತಟ್ಟೆ ಅಥವಾ ಟ್ರೇ ಸ್ವಲ್ಪ ತಣ್ಣಗಾದ ಮೇಲೆ ತಟ್ಟೆಯಿಂದ ಇಡ್ಲಿ ತೆಗೆದು ಇಷ್ಟವಾದ ಚಟ್ನಿ ಜೊತೆಗೆ ಬಡಿಸ್ಬೋದು. ಬಿಸಿ ಬಿಸಿ ರಾಗಿ ಇಡ್ಲಿನ ಯಾವುದೇ ಖಾರ ಚಟ್ನಿ ಜೊತೆಗೆ ತಿಂದರೂ ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಹೊಸದಾಗಿದ್ದರೆ ವಿಡಿಯೋದಲ್ಲಿ ಹೇಳಿರೋ ಅಳತೆ ಮತ್ತು ವಿಧಾನದಲ್ಲಿ ತಪ್ಪದೇ ರಾಗಿ ಇಡ್ಲಿ ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ. ಸ್ನೇಹಿತರೆ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ. ಬಹಳ ರುಚಿಯಾದ ಆರೋಗ್ಯಕರವಾದ ಮಸಾಲೆ ಜೋಳದ ರೊಟ್ಟಿನ ಮಾಡೋದು ಹೇಗೆ ಅಂತ ನೋಡೋಣ. ಹಲೋ ಸ್ನೇಹಿತರೆ, ನಮಸ್ಕಾರ. ಚಾನಲ್ಗೆ ಸ್ವಾಗತ. ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಸಾಲ ಜೋಳದ ರೊಟ್ಟಿ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲು ಒಂದು ಅಗಲವಾದ ಬಟ್ಲಿಗೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. ಬರೀ ಜೋಳದ ಹಿಟ್ಟಿಂದನೇ ರೊಟ್ಟಿ ಮಾಡಬಹುದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಸ್ವಲ್ಪ ಜಾಸ್ತಿ ಗರಿ ಗರಿ ಆಗುತ್ತೆ. ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿಟ್ಟು ಬೇಕಾಗಿರೋ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋಣ. 5-6 ಈರುಳ್ಳಿ ಸೊಪ್ಪು, ಈರುಳ್ಳಿ ಹೂವು, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಿ. ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಅಥವಾ ಸೂಜಿ ಮೆಣಸಿನಕಾಯಿನ ತೊಗೋಬೋದು. 1 ಸೋರೆಕಾಯಿನ ತೊಗೊಂಡಿದ್ದೀನಿ. ತುಂಬ ದೊಡ್ಡದಾಗಿರೋದ್ರಿಂದ ಕಟ್ ಮಾಡಿ ಅರ್ಧದಷ್ಟನ್ನು ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಈರುಳ್ಳಿ ಸೊಪ್ಪಿನ ಬುಡದಲ್ಲಿರೋ ಬೇರು ಮತ್ತು ಸಿಪ್ಪೆನ ತೆಗೆದು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಈರುಳ್ಳಿ ಸೊಪ್ಪನ್ನು ಉಪಯೋಗಿಸ್ತಿರೋದ್ರಿಂದ ರೊಟ್ಟಿಗೆ ಮತ್ತೆ ಬೇರೆ ಈರುಳ್ಳಿ ಹಾಕಬೇಕಂತಿಲ್ಲ. ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿನ ತುರಿದು ಈರುಳ್ಳಿ ಸೊಪ್ಪು ಮತ್ತು ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ತುರಿ, ಮೆಣಸು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನು ಆಗಲೇ ಹಿಟ್ಟು, ಉಪ್ಪು ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬಟ್ಲಿಗೆ ಹಾಕ್ತಿದ್ದೀನಿ. ಇವುಗಳ ಜೊತೆ ಬೇಕಿದ್ದರೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಬೋದು. ನಂತರ 1/4 ಕಪ್ಪಿಂದ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಒಂದು ವಿಶೇಷವಾದ ಪದಾರ್ಥ 2 ಟೀ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನು ಹಾಕ್ತಿದ್ದೀನಿ. ವಾಂಗಿಬಾತ್ ಪುಡಿ ಹಾಕೋದ್ರಿಂದ ರೊಟ್ಟಿಗೆ ಒಂದು ವಿಶೇಷವಾದ ಫ್ಲೇವರ್ ಮತ್ತು ರುಚಿ ಬಹಳ ಚೆನ್ನಾಗಾಗುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮೊದಲು ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಹಿಟ್ಟು ತರಕಾರಿ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ತರಕಾರಿ ಇರೋದ್ರಿಂದ ಮಿಕ್ಸ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ತಾ ಹೀಗೆ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಹಾಕಿ ಹಿಟ್ಟು ತೆಳುವಾದರೆ ರೊಟ್ಟಿ ಅಷ್ಟೊಂದು ಕ್ರಿಸ್ಪಿ ಆಗೋದಿಲ್ಲ. ಅಕ್ಕಿ ರೊಟ್ಟಿಗೆಲ್ಲ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ಥರ ಕೈಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ ನೋಡಿ. ಈ ಹದಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಮಸಾಲೆ ಜೋಳದ ರೊಟ್ಟಿಗೆ ಹಿಟ್ಟು ತಯಾರಾಯಿತು. ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟು ನಂತರ ತಟ್ಟಿ ಕಾವಲಿಯಲ್ಲಿ ಬೇಯಿಸೋದು. ಕಾವಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಸರಿಯಾಗಿ ಅದೇ ಹದದಲ್ಲಿದೆ, ಗಟ್ಟಿಯಾಗಿಲ್ಲ, ಮೃದುವಾಗಿಲ್ಲ ನೋಡಿ. ಚೆನ್ನಾಗಿ ಅಂಟು ಬಂದಿರೋದ್ರಿಂದ ಸುಲಭವಾಗಿ ತಟ್ಟಬಹುದು.
ಒಂದು ಬಾಳೆ ಎಲೆ ಅಥವಾ ಈ ಥರ ಬಟರ್ ಪೇಪರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಹೀಗೆ ತೆಳುವಾಗಿ ತಟ್ಟಿ ರೊಟ್ಟಿ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳುವು ಆಗಬಾರ್ದು, ಹದವಾಗಿ ಹರಡಿ ತೆಳುವಾಗಿ ರೊಟ್ಟಿ ತಟ್ಕೋಬೇಕು. ಅಗಲವಾಗಿ ತಟ್ಟೋದಕ್ಕಾಗ್ತಾ ಇಲ್ಲ ಅಂದರೆ ಕೈ ಬೆರಳನ್ನು ನೀರಲ್ಲಿ ಒಂದು ಸಲ ಒದ್ದೆ ಮಾಡಿಕೊಂಡು ತಟ್ಟಬಹುದು, ಸುಲಭ ಆಗುತ್ತೆ. ತೆಳುವಾಗಿ ತಟ್ಟಿ ಮಧ್ಯೆ ಮಧ್ಯೆ ಹೀಗೆ ಹೋಲ್ ಮಾಡಿ ನಂತರ ಕಾಯ್ತಿರೋ ಕಾವಲಿ ಮೇಲೆ ಹಾಕಿ ಬೇಯಿಸೋದು. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕಾವಲಿ ಚೆನ್ನಾಗಿ ಕಾದಿದೆ. ಕಾವಲಿಗೆ ಎಣ್ಣೆ ಸವರಿ ತಟ್ಟಿರೋ ರೊಟ್ಟಿನ ನಿಧಾನವಾಗಿ ಕಾವಲಿ ಮೇಲೆ ಹಾಕ್ತಿದ್ದೀನಿ. ಕೂಡಲೇ ಇನ್ನೊಂದು ಬಾರಿ ಹೀಗೆ ರೊಟ್ಟಿ ತಟ್ಟಿದರೆ ರೊಟ್ಟಿ ಇನ್ನೂ ಸ್ವಲ್ಪ ತೆಳುವಾಗುತ್ತೆ. ಕೂಡಲೇ ಬಟರ್ ಪೇಪರನ್ನು ತೆಗೆದು ಎಣ್ಣೆ ಹಾಕಿ ಮುಚ್ಚಿ ಬೇಯಿಸಬೇಕು. ರೊಟ್ಟಿ ಮೇಲೆ ಬಿಳಿ ಹಿಟ್ಟು ಹಸಿ ಹಿಟ್ಟಾಗಿ ಕಾಣಿಸ್ತಾ ಇದೆಯಲ್ಲ, ಎಣ್ಣೆ ಹಾಕಿ ಮುಚ್ಚಿ 2 ನಿಮಿಷ ಬೇಯಿಸಿದಾಗ ನೋಡಿ ರೊಟ್ಟಿ ಸರಿಯಾಗಿ ಬೆಂದಿದೆ. ಈಗ ರೊಟ್ಟಿನ ತಿರುವಿ ಹಾಕಿ ಇನ್ನೊಂದು ಬದಿಯಲ್ಲೂ ಬೇಯಿಸಿದರೆ ಮಸಾಲ ಜೋಳದ ರೊಟ್ಟಿ ತಯಾರಾಯಿತು. ಈ ರೊಟ್ಟಿ ಸ್ವಲ್ಪ ಮೃದುವಾಗಿ ಬೇಯಿಸ್ಕೊಂಡಿದ್ದೀನಿ, ಜಾಸ್ತಿ ಕ್ರಿಸ್ಪಿಯಾಗಿಲ್ಲ. ಇನ್ನೂ 1 ನಿಮಿಷ ಬೇಯಿಸಿದರೆ ಕ್ರಿಸ್ಪಿ ಆಗುತ್ತೆ. ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೋಬಹುದು. ಇದೇ ರೀತಿ ಉಳಿದಿರೋ ಹಿಟ್ಟಲ್ಲಿ ಈ ಸೈಜಿನ 7-8 ರೊಟ್ಟಿ ಮಾಡಬಹುದು. ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಜೊತೆಗೆ ಚಟ್ನಿ ಬೇಕಂತಿಲ್ಲ. ಬಿಸಿ ರೊಟ್ಟಿ ಜೊತೆ ಬೆಣ್ಣೆ, ಮೊಸರು ಚಟ್ನಿ ಪುಡಿ ಅಥವಾ ಬೆಲ್ಲ ತುಪ್ಪ ಜೊತೆಗೂ ಬಹಳ ರುಚಿಯಾಗಿರುತ್ತೆ. ನೋಡಿ ರೊಟ್ಟಿ ಒಂದು ಬದಿಯಲ್ಲಿ ಸ್ವಲ್ಪ ಮೃದುವಾಗಿ, ಇನ್ನೊಂದು ಬದಿಯಲ್ಲಿ ಸ್ವಲ್ಪ ಗರಿಗರಿಯಾಗಿ ಬೆಂದಿದೆ. ಚಳಿಗಾಲಕ್ಕೆ ಸೂಕ್ತವಾದ ರುಚಿಯಾದ ಆರೋಗ್ಯಕರವಾದ ಬೆಳಗಿನ ತಿಂಡಿ ಸುಲಭವಾಗಿ ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹಣ್ಣಿನಷ್ಟೇ ಪೌಷ್ಟಿಕಾಂಶ ಇರೋ ಕಲ್ಲಂಗಡಿ ಹಣ್ಣಿನ ತೊಗಟೆಯನ್ನು ಉಪಯೋಗಿಸಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ದೋಸೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲನೇದಾಗಿ ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಅಥವಾ ಊಟದಕ್ಕಿ ಯಾವುದಾದ್ರೂ ತೊಗೋಬೋದು. ಇದನ್ನು ಒಂದು 3-4 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಮುಳುಗುವಷ್ಟು ನೀರು ಸೇರಿಸಿ 5ರಿಂದ 6 ಗಂಟೆ ಅಥವಾ ಬೆಳಿಗ್ಗೆ ತಿಂಡಿಗೆ ಮಾಡೋದಿದ್ದರೆ ಓವರ್ನೈಟ್ ಇದನ್ನು ನೀರಲ್ಲಿ ನೆನೆಸಿಡಬೇಕು. ನಾನು ಈ ದೋಸೆನ ಬೆಳಗಿನ ತಿಂಡಿಗೆ ಮಾಡಿರೋದ್ರಿಂದ ಓವರ್ನೈಟ್ ನೆನೆಸಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಈ ನೀರನ್ನೆಲ್ಲ ತೆಗೆದು ಬರೀ ನೆಂದಿರೋ ಅಕ್ಕಿನಷ್ಟೇ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ಮೇಲ್ಭಾಗದಲ್ಲಿರೋ ಹಣ್ಣು ಮತ್ತು ಬುಡದಲ್ಲಿರೋ ಸಿಪ್ಪೆನ ತೆಗೆದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತೊಗಟನ್ನಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕೆಲವೊಮ್ಮೆ ಕಲ್ಲಂಗಡಿ ಹಣ್ಣಿನ ತೊಗಟು ಸ್ವಲ್ಪ ಕಹಿಯಾಗಿರುತ್ತೆ. ಇದನ್ನು ದೋಸೆಗೆ ಹಾಕಿದಾಗ ದೋಸೆ ಕೂಡ ಕಹಿಯಾಗುತ್ತೆ. ಅದಕ್ಕೆ ಇದನ್ನು ಕಟ್ ಮಾಡೋ ಮೊದಲು ಸ್ವಲ್ಪ ರುಚಿ ನೋಡಿ ನಂತರ ಕಟ್ ಮಾಡೋದು ಒಳ್ಳೆಯದು. ದೋಸೆಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದ ಅಂದರೆ 1 ಲೋಟದಷ್ಟು ತೊಗಟಿನ ಹೋಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು. 1 ಲೋಟ ನೆನೆಸಿದ ಅಕ್ಕಿಗೆ 1 ಲೋಟದಷ್ಟು ಹೋಳನ್ನು ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಶುಂಠಿ ಹಾಕೋದ್ರಿಂದ ದೋಸೆ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮೊದಲು ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಒಂದು ಸಲ ಹಾಗೆ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರು ಹಾಕಿ, ಅಂದರೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿದ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸಾಧ್ಯವಾದಷ್ಟು ಸಣ್ಣದಾಗಿ ಕಟ್ ಮಾಡಿ ಸುಮಾರು 1/4 ಕಪ್ಪಷ್ಟು ಇರ್ಬೋದು, ಅದನ್ನು ಹಾಕ್ತಿದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿ ಹಿಟ್ಟು ಇನ್ನೂ ಗಟ್ಟಿಯಾಗೇ ಇದೆ. ಇನ್ನು ಸ್ವಲ್ಪ ನೀರು ಸೇರಿಸಿ ನೀರು ದೋಸೆ ಹದಕ್ಕೆ ಹಿಟ್ಟನ್ನು ಹದ ಮಾಡ್ಕೋಬೇಕು. ಕಲ್ಲಂಗಡಿ ಹಣ್ಣಿಂದ ಹಿಟ್ಟನ್ನು ಫರ್ಮೆಂಟ್ ಮಾಡಿ ಸಾಫ್ಟ್ ಆಗಿರೋ ದೋಸೆನೂ ಮಾಡ್ಬೋದು ಅಥವಾ ಈ ಥರ ನೀರು ದೋಸೆ ಥರನೂ ಮಾಡ್ಬೋದು. ನಾನಿಲ್ಲಿ ಸುಮಾರು 1.5 ಕಪ್ಪಷ್ಟು ನೀರನ್ನು ಹಾಕಿ ಈ ರೀತಿ ನೋಡಿ ನೀರು ದೋಸೆ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳುವಾಗಿ ಇರಬೇಕು. ದೋಸೆ ಹಿಟ್ಟು ತಯಾರಾಯಿತು, ಕಾವಲಿ ಕಾಯ್ತಾ ಇದೆ. ಮೊದಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ನೀರು ದೋಸೆ ಹಾಗೆ ಮಾಡೋದ್ರಿಂದ ಪ್ರತಿ ದೋಸೆ ಮಾಡುವಾಗಲೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೋಬೇಕು. ದೋಸೆ ಹಾಕೋ ಮೊದಲು ಹಿಟ್ಟನ್ನು ಹೀಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ದೋಸೆ ಹಾಕೋದಾಗೆ ಕಾವಲಿ ಮೇಲೆ ಹಾಕಿದ್ರಾಯಿತು. ಪ್ರತಿ ಸಲ ದೋಸೆ ಹಾಕೋವಾಗಲೂ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಕಾವಲಿ ಮೇಲೆ ಹಾಕಬೇಕು. ಇದನ್ನು ಮುಚ್ಚಿ 2 ನಿಮಿಷ ಬೇಯಿಸಿದರೆ ದೋಸೆ ರೆಡಿ ಆಯಿತು. ದೋಸೆ ಚೆನ್ನಾಗಿ ಬೆಂದಿದೆ. ಇದನ್ನು ತಿರುವಿ ಹಾಕಿ ಇನ್ನೊಂದು ಕಡೆ ಬೇಯಿಸೋದು ಬೇಕಾಗಲ್ಲ. ಹಾಗೆ ಬಿಸಿ ಬಿಸಿ ದೋಸೆನ ಸರ್ವ್ ಮಾಡ್ಬೋದು. ದೋಸೆಗೆ ಕಲ್ಲಂಗಡಿ ಹಣ್ಣು, ಕರಿಬೇವು ಮತ್ತು ಶುಂಠಿ ಹಾಕಿರೋದ್ರಿಂದ ರುಚಿ ಮತ್ತು ಪರಿಮಳ ಎರಡೂ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲದೇನೂ ಬಿಸಿ ದೋಸೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕ್ಕೊಂಡು ತಿನ್ಬೋದು. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯಕರವಾದ ಘಮ ಮೆಂತ್ಯ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಉದ್ದಿನ ಬೇಳೆ, ಸೋಡಾ ಏನೂ ಬಳಸದೆ ತುಂಬ ಹಗುರವಾದ ದೋಸೆ ಮಾಡ್ಬೋದು.
ಇದನ್ನು ಮಾಮೂಲು ಎಲ್ಲ ದೋಸೆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಅಥವಾ ಸ್ವಲ್ಪ ಬೆಲ್ಲ ಸೇರಿಸಿ ಸಿಹಿ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.